ಬನ್ನಿ ಸ್ನೇಹಿತರೆ, ಚಟ್ನಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಒಂದು 3 ಗೋರಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ. ಬನ್ನಿ ಸ್ನೇಹಿತರೆ, ಈಗ ಕಾಯಿ ಚಟ್ನಿ ಮಾಡ್ಬಿಡೋಣ. ನೋಡಿ, ಜಾರಿಗೆ ಹುಣಸೆ ಹಣ್ಣು, 1 ಏಲಕ್ಕಿ, 1/4 ಸ್ಪೂನ್ ಅಷ್ಟು ಉಪ್ಪು, ಸ್ವಲ್ಪ ನೀರು. ಬನ್ನಿ ಈಗ ಇದನ್ನ ರುಬ್ಕೊಂಬರೋಣ. ಸ್ನೇಹಿತರೆ, ಚಟ್ನಿ ರೆಡಿಯಾಗಿದೆ. ಈಗ ಸ್ವಲ್ಪ ಒಗ್ಗರಣೆ ಮಾಡೋಣ. ಸ್ನೇಹಿತರೆ, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನೋಡಿ ಸ್ನೇಹಿತರೆ, ಇಷ್ಟು ತೆಳ್ಳಗಿದ್ರೆ ಸಾಕು. ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬನ್ನಿ ಇವತ್ತು ಒಂದು ಕಾಯಿ ಚಟ್ನಿ ಮಾಡೋಣ. ಕಾಯಿ ಚಟ್ನಿ ಮುದ್ದೆ, ಅನ್ನ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮತ್ತೆ ಸಿಂಪಲ್ ಆಗಿ ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ. ಬನ್ನಿ, ತಡ ಮಾಡೋದಕ್ಕೆ ಸೂಪರ್ ಆಗಿರೋ ಒಂದು ಕಾಯಿ ಚಟ್ನಿ ಮಾಡೋಣ. ಬನ್ನಿ ಸ್ನೇಹಿತರೆ, ಚಟ್ನಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಸ್ವಲ್ಪ 3 ಗೋರಿಬಿದನೂರು ಮೆಣಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ. ಬನ್ನಿ ಸ್ನೇಹಿತರೆ, ಈಗ ಕಾಯಿ ಚಟ್ನಿ ಮಾಡ್ಬಿಡೋಣ. ಸ್ವಲ್ಪ ಬೆಳ್ಳುಳ್ಳಿ, 1 ಕಪ್ಪಷ್ಟು ಹಸಿಕಾಯಿ, 3 ಗೋರಿಬಿದನೂರು ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಏಲಕ್ಕಿ, ಸ್ವಲ್ಪ ಹುಣಸೆ ಹಣ್ಣು. ಸ್ನೇಹಿತರೆ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಚಾತುರ್ಮಾಸ್ಯ ಇರೋದ್ರಿಂದ ಸೊಪ್ಪುಗಳು ಯಾವುದೂ ತಿನ್ನಬಾರ್ದು, ಹಂಗಾಗಿ ನಾನು ಹಾಕಿಲ್ಲ. ನೀವು ಬೇಕಾದರೆ ಹಾಕೊಬೋದು. ಬನ್ನಿ ಈಗ ಇದನ್ನು ರುಬ್ಬಿಡೋಣ. ನೋಡಿ, ಜಾರಿಗೆ ಹುಣಸೆ ಹಣ್ಣು, 1 ಏಲಕ್ಕಿ, 6 ಬೆಳ್ಳುಳ್ಳಿ, 6 ಎಸ್ಲು, ಮೆಣಸಿನ್ಕಾಯಿ ಮತ್ತು ಹಸಿಕಾಯಿ, 1/4 ಸ್ಪೂನಷ್ಟು ಉಪ್ಪು, ಸ್ವಲ್ಪ ನೀರು. ಬನ್ನಿ ಈಗ ಇದನ್ನು ರುಬ್ಕೊಂಬರೋಣ. ಸ್ನೇಹಿತರೆ, ಚಟ್ನಿ ರೆಡಿಯಾಗಿದೆ. ಈಗ ಸ್ವಲ್ಪ ಒಗ್ಗರಣೆ ಮಾಡೋಣ. ಸ್ನೇಹಿತರೆ, ಒಗ್ಗರಣೆಗೆ ಎಣ್ಣೆ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಜೀರಿಗೆ. ಸ್ನೇಹಿತರೆ, ಚಟ್ನಿ ರುಬ್ಬಿದ್ವಲ್ಲ, ಅದಾಕ ನಾವು ಇದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಸ್ನೇಹಿತರೆ, ಚಟ್ನಿ ರೆಡಿಯಾಗಿದೆ. ಏಲಕ್ಕಿ ಹಾಕಿ ಅದಕ್ಕೆ ಘಮ ಘಮ ಅಂತಿದೆ. ಈಗ ಒಗ್ಗರಣೆ ಕೂಡ ಹಾಕ್ಬಿಡ್ತೀನಿ. ಇದಕ್ಕೂ ಅಷ್ಟೇ, ನಾನು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯಾವುದೂ ಹಾಕಿಲ್ಲ. ನೀವು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟು ತೆಳ್ಳಗಿದ್ರೆ ಸಾಕು. ಸಖತ್ತಾಗಿ ಬಂದಿದೆ, ಘಮ ಘಮ ಅಂತಿದೆ. ಏಲಕ್ಕಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ನೋಡಿ, ನೀವು ನಿಮ್ಮದಲ್ಲದ ಈ ಜಗತ್ತಿಗೆ ಬಂದಿದ್ದೀರಿ. ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಹತ್ವವಾದದನ್ನು ಸಾಧಿಸಿ ಈ ಜಗತ್ತಿಗೆ ಕೊಟ್ಟು ಹೋಗಿ. ಆಗ ಈ ಜಗತ್ತೇ ನಿಮ್ಮನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡುತ್ತದೆ. ಏನಂತೀರಾ? ಬನ್ನಿ ಸ್ನೇಹಿತರೆ, ಕಾಯಿ ಚಟ್ನಿ ಹೇಗೆ ಮಾಡೋದು ಮತ್ತೆ ಅದಕ್ಕೇನು ಹಾಕೋದು ನೋಡಿದ್ದೀರಿ. ತುಂಬ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಹಾಗೆ ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.